ಸಂಗಮ ಸೇವೆಯಲ್ಲಿ ಸಲ್ಲಿಸಿ, ಮನವಲಿಂಗ ಧ್ಯಾನದಲ್ಲಿ ಸಲ್ಲಿಸಿ, ಧನದ ದಾಸೋಹದಲ್ಲಿ ಸಲ್ಲಿಸಿ, ಗೆಲ್ಲಬಲ್ಲಡೆ ನಿಮ್ಮ ಶರಣ ಸಂಗನ ಬಸವಣ್ಣನಲ್ಲದೆ ಮತ್ತಾರನೂ ಕಾಣಿ. ಗುಹೇಶ್ವರ ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎನ್ನುತ್ತದೆ. ಇನ್ನು ಆರಾಧ್ಯ ಗುರುಗಳನ್ನು ಭಕ್ತಿಪೂರ್ವಕವಾಗಿ ಮನಸ್ಸಿನಲ್ಲಿ ಸಂಸ್ಮರಿಸ್ತಾ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ತಮ್ಮ ದಿವ್ಯ ಉಪಸ್ಥಿತಿಯನ್ನು ನೀಡಿರುವಂತಹ ಪರಮ ಪೂಜ್ಯ ನಮ್ಮ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಅಧ್ಯಕ್ಷರು, ಭಾರತೀಯ ಪರಮ ಪೂಜ್ಯರಲ್ಲಿ ಭಕ್ತಿಪೂರ್ವಕವಾಗಿ ಕೊಡಪಟ್ಟು ಈ ವಿಜಯಪುರ ಭಕ್ತಿಯ ನೆಲೆವೀಡು ಕೊಂಡಗುಳಿ ಕೇಶಿರಾಜನಿಂದ ಆರಂಭಿಸಿ ಚಂದಿ ಮರಸರಿರಬಹುದು, ನೀಲಾಂಬಿಕಾ ತಾಯಿಯವರಿರಬಹುದು, ಮಡಿವಾಳ ಮಾಚಿದೇವರಿರಬಹುದು, ಶಂಕರ ದಾಸಮಯ್ಯ ಇರಬಹುದು, ಹಾವಿನಹಾಡ ಕಲ್ಲಯ್ಯ ಇರಬಹುದು, ನುಡಿಯ ಚಂದಯ್ಯನಿರಬಹುದು, ವೀರ ಕೊಲ್ಲಾಳ ಇರಬಹುದು, ಆಧುನಿಕ ಕಾಲಕ್ಕೆ ಬಂದರೆ ಪಂಚನಾಳ ಶರಣರು ಇರಬಹುದು, ಕಬ್ಬು ಅಳಕಟ್ಟೆಯವರಿರಬಹುದು, ಸಿದ್ದೇಶ್ವರ ಮಹಾಸ್ವಾಮಿಗಳಿರಬಹುದು. ಇವರೆಲ್ಲ ಮಹಾಚೇತನರು ಮಹಿಳೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಈ ದಿನದ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಎಂ ಕಲಬುರ್ಗಿ ಅವರ ದಿವ್ಯಚೇತನಕ್ಕೆ ನಮಸ್ಕರಿಸಿ 6 ಜನ ವಿದ್ವಾಂಸರು ನನಗಿಂತ ವಯಸ್ಸಿನಲ್ಲಿ, ಅನುಭವದಲ್ಲಿ, ಸಾಧನೆಯಲ್ಲಿ, ಕೆಲಸದಲ್ಲಿ ಎಲ್ಲದರಲ್ಲೂ ಕೂಡ ಹಿರಿಯರು. ಅಂಥವರ ಮಧ್ಯೆ ಕಿರಿಯನಾದ ನನ್ನನ್ನು ಇಲ್ಲಿ ತಂದು ತೋರಿಸಿದ್ದಾರೆ. ಆ ಎಲ್ಲ ಹಿರಿಯರಿಗೂ ಕೂಡ ನಮಸ್ಕರಿಸಿ ಇಲ್ಲಿಗೆ ನನ್ನನ್ನು ಆತ್ಮೀಯವಾಗಿ ಆಹ್ವಾನಿಸಿದಂತಹ ಈ ಬಗುಹಳಕಟ್ಟಿ ಸಂಶೋಧನಾ ಕೇಂದ್ರದ ನಿರ್ದೇಶಕರು, ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಶರಣಾರ್ಥಿಗಳಲ್ಲಿ ತಿಳಿಸ್ತಾ ಉಪಸ್ಥಿತರಿರುವ ಎಲ್ಲ ವಿದ್ವಾಂಸರೇ, ಮಕ್ಕಳೇ, ಸಾಕಷ್ಟು ಸಮಯ ಆಗಿದೆ. ಬಸವಣ್ಣವರ ಒಂದು ವಚನ ಇದೆಯಲ್ಲ, ಕಣ್ಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನಸ್ಸು ತುಂಬಿದ ಬಳಿಕ ಪೂಜಿಸಲಿಲ್ಲ. ಹಾಗೆ ಬೆಳಗಿನಿಂದ ಈ ಕಾರ್ಯಕ್ರಮವನ್ನು ಕಣ್ಣಲ್ಲಿ ನೋಡಿ ನೋಡಿ ಕಣ್ಣು ತುಂಬಿದೆ, ಕೇಳಿ ಕೇಳಿ ಕಿವಿ ತುಂಬಿದೆ, ವಿಚಾರಗಳನ್ನೆಲ್ಲ ಅರಗಿಸಿಕೊಂಡು ಮನಸ್ಸು ತುಂಬಿದೆ. ಖಾಲಿ ಇದ್ರೆ ಅದು ಹೊಟ್ಟೆ ಮಾತ್ರ. ನೀವು ಅವಕಾಶ ಮಾಡಿಕೊಟ್ಟರೆ ಅದನ್ನು ತುಂಬ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಕೆಲವೇ ಕ್ಷಣಗಳಲ್ಲಿ ಆದಷ್ಟು ಬೇಗ ನಿಮ್ಗೆ ಅವಕಾಶವನ್ನು ಕೂಡ ನಾನು ಮಾಡಿಕೊಡ್ತೇನೆ. ವಿದ್ವಾಂಸರ ಸಂಶೋಧನೆ ಬಗ್ಗೆ ಮಾತನಾಡ್ತಾರೆ. ಇಲ್ಲಿ ಬರ್ತಾ ಇರಬೇಕಾದ್ರೆ ನಮ್ಮ ಮಹಂತೇಶ್ ಬಿರಾದರ್ ಅವರು ನನಗೆ ಹೇಳಿದ್ರು, ಇಲ್ಲಿ ಕೇವಲ ವಿದ್ವಾಂಸರಷ್ಟೇ ಅಲ್ಲ, ಇದೇ ತಾನೇ ಸಂಶೋಧನೆಯಲ್ಲಿ ಅಡಿ ಹೆಜ್ಜೆಯನ್ನು ಇಡ್ತಾ ಇರುವಂತಹ ನೂತನ ಹೊಸ ವಿದ್ವಾಂಸರಾಗುವಂತಹ ನೂತನ ಸಂಶೋಧಕರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ನನಗಾದ್ರೂ ಅನ್ನಿಸುತ್ತೋ ಅವರನ್ನು ಉದ್ದೇಶಿಸಿ ಇವತ್ತು ನಾನು ಮಾತನಾಡಬೇಕು ಅಂತ ಅಂದ್ಕೊಂಡಿದ್ದೆ. ನೋಡಿ, ಕೃಷ್ಣಶಾಸ್ತ್ರಿಗಳು ಅಂತ ಒಬ್ಬ ವಿದ್ವಾಂಸರಿದ್ರು. ಅವರು ಒಂದು ಕಡೆ ಒಂದು ಮಾತನ್ನು ಬರೀತಾರೆ. ಸಂಶೋಧನೆ ಅಂದ್ರೆ ಏನು ಅಂತ ಹೇಳಿದ್ರೆ, ಭೂಮಿಯನ್ನು ಚಿನ್ನ ತೆಗೆದ ಹಾಗೆ. ಸಂಶೋಧನೆ ಅಂದ್ರೆ ಏನು? ಭೂಮಿಯನ್ನು ಚಿನ್ನ ತೆಗೆದ ಹಾಗೆ. ಅದಕ್ಕೆ ಬುದ್ಧಿ ಬೇಕು, ಆಯುಧ ಬೇಕು, ಯಂತ್ರ ಸಾಮಗ್ರಿ ಬೇಕು, ಹಲವು ಕೆಲಸಗಾರರ ಸಹಕಾರ ಬೇಕು ಅಂತ. ಕಲಬುರ್ಗಿ ಅಂತ ಅವರು ಹಳಕಟ್ಟಿ ಅಂತ ವಿದ್ವಾಂಸರು ಮಾಡೋದೇನು ಅಂತ ಹೇಳಿದ್ರೆ, ಆ ಭೂಮಿ ಅದನ್ನು ಚಿನ್ನ ತೆಗೆಯುವಂತಹ ಕೆಲಸವನ್ನು ಮಾಡಿದ್ರು. ಆದರೆ ಎಲ್ಲೋ ಒಂದು ಕಡೆ ಆಧುನಿಕ ಕಾಲಕ್ಕೆ ಬರ್ತಾ 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 ನಾರದ ಇವತ್ತಿನ ವಿದ್ವಾಂಸರು ಭೂಮಿಯನ್ನು ಹಾಕಿದ್ರು ಬರೀ ಮಣ್ಣನ್ನಂತೆ ತೆಗಿತಾ ಇದ್ದೀವಿ, ಚಿನ್ನವಂತೂ ದೂರದ ಪ್ರಶ್ನೆ. ಇವತ್ತು ನಮ್ಮಿಂದಲೂ ಕೂಡ ಚಿನ್ನದ ತೆಗೆಯುವಂತ ಕೆಲಸಗಳು ಆಗಬೇಕು. ಕಲಬುರ್ಗಿ ಅವರೇ ಒಂದು ಕಡೆ ಬರೀತಾರೆ, ಸಂಶೋಧನೆ ಅಂದ್ರೆ ಏನು? ಸಂಶೋಧನೆ ಅಂದ್ರೆ ಇನ್ನೇನಲ್ಲ. ಅವ್ರು ಹೇಳ್ತಾರೆ, ಸಂಶೋಧನೆ ಅಂದ್ರೆ ಕಟ್ಟೋ ಕೆಲಸ. ಏನು ಕಟ್ಟೋ ಕೆಲಸ? ಅವ್ರು ಹೇಳ್ತಾರೆ, ಸಂಶೋಧಕ ಏನನ್ನು ಕಟ್ತಾನೆ ಅಂತ ಹೇಳಿದ್ರೆ ಕಾಲವನ್ನು ಕಟ್ತಾನೆ, ಕಾಲವನ್ನು ಕಟ್ಟಿಕೊಡಬೇಕು. ಹಾಗೆ ಕಾಲವನ್ನು ಕಟ್ಟುವಂತಹ, ಕ್ರಮಬದ್ಧವಾಗಿ ಕಟ್ಟುವಂತಹ ಆ ಸಂದರ್ಭದಲ್ಲಿ ವರ್ತಮಾನದ ಪ್ರಸಂಗಗಳು ಬಂದಾಗ ಅನೇಕ ವೈರುಧ್ಯಗಳನ್ನು ಅವನು ಕಾಣ್ತಾ ಹೋಗ್ಬೇಕಾಗುತ್ತೆ. ಆ ವೈರುಧ್ಯಗಳನ್ನು ಮೀರ್ತಾ ಅವನು ಚರಿತ್ರೆಯನ್ನು ಕಟ್ಕೊಡ್ತಾ ಹೋಗ್ಬೇಕಾಗ್ತದೆ. ಹೀಗಾಗಿ ಒಬ್ಬ ಸಂಶೋಧಕನ ಕೆಲಸ ಅನ್ನುವಂತಹದ್ದು ಒಂದು ಸಾಂಸ್ಕೃತಿಕವಾದಂತಹ ಬಹಳ ಜವಾಬ್ದಾರಿಯ ಕ್ರಿಯೆ ಅಂತ ಹೇಳಿ ಕಲಬುರ್ಗಿಯವರು ಹೇಳ್ತಾರೆ. ಆದ್ರಿಂದಲೇ ಈ ಸಂಸ್ಕೃತಿಯನ್ನಾಗಲಿ ಚರಿತ್ರೆಯನ್ನಾಗಲಿ ಕಟ್ಟಬೇಕು ಅಂತ ಹೇಳಿದ್ರೆ ಸಂಶೋಧಕರ ಪಾತ್ರ ಬಹಳ ದೊಡ್ಡದು. ನೋಡಿ, ಇವತ್ತು ನಾವು ಆಧುನಿಕ ಕಾಲ ಇರ್ಬೋದು, ಟೆಕ್ನಾಲಜಿ ನಾವು ಏನೋ ಮುಂದುವರೆದಿರಬಹುದು, ಅದೇನೇ ಇದ್ರೂ ಕೂಡ ಇವತ್ತು ನಾವು ಒಂದು ಗೋಲ್ ಗುಂಬಜನ್ನು ಮತ್ತೆ ಕಟ್ಟಲಿಕ್ಕಾಗಲ್ಲ, ಒಂದು ಮೈಸೂರು ಅರಮನೆಯನ್ನು ನಾವು ಮತ್ತೆ ಕಟ್ಟಲಿಕ್ಕಾಗಲ್ಲ.
ನಾವೆಷ್ಟೇ ಅನುಭವಿಗಳಾದ್ರೂ ಅಲ್ಲಮ ಪ್ರಭುವಿನ ಹಾಗೆ ಒಂದು ವಚನವನ್ನು ಕೂಡ ಇವತ್ತು ನಾವು ರಚನೆ ಮಾಡ್ಲಿಕ್ಕೆ ಆಗಲ್ಲ. ಯಾಕೆಂದ್ರೆ ಆ ಅನುಭವವಾಗಿ ಆ ಶಕ್ತಿಯನ್ನಾಗ್ಲಿ ನಾವು ಬಹುಶಃ ಎಲ್ಲೋ ಒಂದು ಕಾಲಘಟ್ಟದಲ್ಲಿ ಕಳ್ಕೊಳ್ತಾ ಬಂದ್ಬಿಟ್ಟಿದೆ. ಒಬ್ಬ 10ನೇ ಶತಮಾನದಲ್ಲಿ ನ್ಯಾಯಮಂದಿರಿ ಅಂತ ಒಬ್ಬ ವಿದ್ವಾಂಸ ಒಂದು ಗ್ರಂಥವನ್ನು ಬರೀತಾನೆ. ಅಲ್ಲ ಒಂದು ಮಾತನ್ನು ಹೇಳ್ತಾನೆ, ಕುತೋವಾ ನೂತನಂ ವಸ್ತು ವಯೋಮುತ್ಪ್ರೇಕ್ಷಿತಂ ಕ್ಷಮಾಹ ವಚೋ ವಿನ್ಯಾಸ ವೈಚಿತ್ರ್ಯಂ ಮಾತ್ರ ಅತ್ರ ವಿಚಾರ್ಯತಾ. 10ನೇ ಶತಮಾನದಲ್ಲಿ ನಾವು ಏನು ಹೇಳ್ತಾನೆ ಗೊತ್ತಾ, ಇವತ್ತು ನಾವು ಹೊಸದಾಗಿ ಏನು ತಾನೇ ಕೊಡ್ಲಿಕ್ಕೆ ಸಾಧ್ಯ? ನೂತನ ವಸ್ತು ನಾವೇನು ಕೊಡ್ಲಿಕ್ಕೆ ಆಗಲ್ಲ, ಎಲ್ಲ ನಮಗೆ ಕೊಡೋರು ಹಿಂದೆ ಕೊಟ್ಬಿಟ್ಟು ಹೊರಟೋಗಿದ್ದಾರೆ. ಇವತ್ತು ನಾವೇನ್ ಮಾಡಬಹುದು ಮಹಾ ಅಂತ ಹೇಳಿದ್ರೆ ಅದನ್ನ ನಾನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು, ನಮ್ಮ ರಾಜರವರು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು, ರವೀಂದ್ರನಾಥ್ ಅವರು ಇನ್ನೊಂದು ರೀತಿ ವ್ಯಾಖ್ಯಾನ ಮಾಡ್ಬೋದು. ಅಷ್ಟೇ ನಮ್ಮ ಕೆಲಸ ಏನು ಅಂದ್ರೆ ಭಿನ್ನ ಭಿನ್ನ ವ್ಯಾಖ್ಯಾನ, ಭಿನ್ನ ಭಿನ್ನ ಸಂಶೋಧನೆ, ವಸ್ತು ಒಂದೇ, ಎಲ್ಲರೂ ಮಾಡಿ ಅದು. ಕಲಬುರ್ಗಿಯವರು ಈ 40 ಸಂಪುಟಗಳಿದೆಯಲ್ಲ, ಅದಕ್ಕಿಂತ ದೊಡ್ಡ ಸಾಕ್ಷಿ ಇನ್ನೇನು ಬೇಕು? ಈಗಾಗಲೇ ಅನೇಕ ವಿದ್ವಾಂಸ ಹೇಳೋದು ಕಲಬುರ್ಗಿಯವರ ಜೀವನದಲ್ಲಿ ಬಹುಶಃ ಒಬ್ಬ ವ್ಯಕ್ತಿ ಒಂದು ಜೀವನದಲ್ಲಿ ಇಷ್ಟು ಕೆಲಸಗಳನ್ನ ಮಾಡಬಹುದಾ ಅಂತ ನನಗಾದ್ರೂ ಅನ್ಸೋದು ಬಹಳ ಕಷ್ಟ ಆಗುತ್ತೆ. ಶ್ರೇಷ್ಠ ಅಧ್ಯಾಪಕರಾಗಿದ್ರು, ಸರ್ವಶ್ರೇಷ್ಠ ಸಂಶೋಧಕರಾಗಿದ್ರು, ಸಂಸ್ಕೃತಿಯ ಅನ್ವೇಷಕರಾಗಿದ್ರು, ಸಮರ್ಥ ಆಡಳಿತಗಾರರಾಗಿದ್ರು, ನಾಡು ನುಡಿಗಾಗಿ ಶ್ರಮಿಸಿದಂತಹ ನೇತಾರರಾಗಿದ್ರು, ಪ್ರಖರ ವಿಚಾರವಾದಿಗಳಾಗಿದ್ರು, ಆಧುನಿಕ ಕನ್ನಡ ಸಾಹಿತ್ಯ ಕ್ಷೇತ್ರ ಕಂಡಂತಹ ಅಧ್ಯಯನ ನಿಷ್ಠ ಸಂಪಾದಕರಾಗಿದ್ದರು, ಅನೇಕ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದಂತಹ ಕ್ರಿಯಾತ್ಮಕ ಶಕ್ತಿಯಾಗಿದ್ದರು, ಅನೇಕ ಯೋಜನೆಗಳ ಪ್ರವರ್ತಕರಾಗಿದ್ದರು, ಎಲ್ಲಕ್ಕಿಂತ ಹೆಚ್ಚಾಗಿ ದೊಡ್ಡ ಸಂಘಟಕರಾಗಿದ್ದರು. ಎಲ್ಲವನ್ನೂ ಮೀರಿದ ಹಾಗೆ ಒಬ್ಬ ಶರಣರ ಹಾಗೆ ಸಜ್ಜನ ಬದುಕನ್ನು ಬದುಕಿದ್ರು. ಇದಕ್ಕಿಂತ ಕಲಬುರ್ಗಿಯವರ ಜೀವನವನ್ನು ಹೇಗೆ ಸಾಧ್ಯವಾಗುತ್ತದೆ? ಅಂತಹ ಅದ್ಭುತವಾದ ಜೀವನವನ್ನ ಬದುಕಿರುವುದ ಕಲಬುರ್ಗಿಯವರ ಜೀವನವನ್ನು ಸಂಭ್ರಮಿಸುವಂತಹ ಕ್ಷಣಗಳಿದೆ. ಕನ್ನಡ ನನಗೆ ಕಲಬುರ್ಗಿಯವರ ಪರಿಚಯ ಅದನ್ನು ನಾನು ಮಧ್ಯಾಹ್ನ ಇನ್ನೊಂದು ಸೆಷನ್ ಎಲ್ಲ ಅವಕಾಶ ಸಿಕ್ಕರೆ ಹೇಳಲಿಕ್ಕೆ ಇಚ್ಛಿಸ್ತೇನೆ, ಸಮಯ ಇದೆ. ನನಗೆ ಕನ್ನಡ ಗ್ರಂಥ ಸಂಪಾದನೆಯಲ್ಲಿ ಬಹಳ ಇಚ್ಛೆ ಇರೋದು. ನನಗೊಂತಹ ಆರಂಭದಲ್ಲಿ ನನ್ನ ಗುರುಗಳನ್ನು ಬಿಟ್ಟದ್ದೇ ಸಂಪಾದನಾ ಕ್ಷೇತ್ರಕ್ಕೆ. ಮೈಸೂರು ಪ್ರಾಚ್ಯ ವಿದ್ಯಾ ಸಂಶೋಧನೆಯಲ್ಲಿ 6 ವರ್ಷ ನಾನು ಸಂಪಾದಕರ ಕೆಲಸ ಮಾಡ್ತಾ ಇದ್ದೆ. ಆವಾಗ ನನಗೆ ಕನ್ನಡ ಗ್ರಂಥ ಸಂಪಾದನೆ ಬಗ್ಗೆ ಕಲಬುರ್ಗಿಯವರು ಬರೆದಿದ್ದಂತಹ ಪುಸ್ತಕವೇ ಬಹಳ ದೊಡ್ಡ ಆತರವಾಗಿದೆ. ಬಹುಶಃ ರಾಜರವರು ಗೊತ್ತಿರುತ್ತೆ, ಇವತ್ತು ಇಡೀ ಭಾರತದಲ್ಲಿ ವಿಶ್ವದಲ್ಲಿ ನಾವು ಯಾರನ್ನಾದ್ರೂ ಸಂಭ್ರಮಿಸ್ತೀವಿ, ಬಹಳ ದೊಡ್ಡ ಸಂಪಾದಕ ಅಂತ ಸಂಭ್ರಮಿಸ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಹೇಳೋದೇನು VS ಉತ್ಕಂಠ ಹೇಳ್ಬಿಡ್ತಾರೆ ಸಹಜವಾಗಿ. ಯಾಕೆ ಅಂತ ಹೇಳಿದ್ರೆ ಮಹಾಭಾರತವನ್ನು 40 ವರ್ಷ ಕಷ್ಟಪಟ್ಟು ಅದನ್ನ ಮಹಾಭಾರತವನ್ನು ಸಂಪಾದಿಸಿ ಕೊಟ್ಟರು. ಇಡೀ ದೇಶದಾದ್ಯಂತ ಹಸ್ತಪತಿಗಳನ್ನ ನೋಡಿ ಆ ಗ್ರಂಥವನ್ನು ಸಂಪಾದನೆ ಮಾಡಿಕೊಟ್ರು ಅಂತ ಹೇಳ್ತಾರೆ. ಅವ್ರು ನಿಜ ಬಹಳ ದೊಡ್ಡ ಸಾಧನೆ ಮಾಡಬೇಕು. ಆದರೆ ಕರ್ನಾಟಕದಲ್ಲಿ ನಮ್ಮ ಧಾರವಾಡದ ವಿಶ್ವವಿದ್ಯಾಲಯದಲ್ಲಿ ಹಿರೇಮಠರು, ನಮ್ಮ ಕಲಬುರ್ಗಿಯವರು, ಹಿರಣ್ಣ ರಾಜರವರು, ಇಂತಹ ಅನೇಕ ವಿದ್ವಾಂಸರು ಕುಳಿತುಕೊಂಡು ಬಹುಶಃ ನನ್ನ ಗಮನಕ್ಕೆ ಬಂದ ಹಾಗೆ 4,000 ಸಂಪಾದಿಸಿಕೊಟ್ಟಲ್ಲ, ಯಾವ ರೀತಿಯಲ್ಲಿ ಸುತ್ತಂತಹ ಕೆಲಸಕ್ಕಿಂತ ಕಡಿಮೆ ಇದೆ, ಅದಕ್ಕಿಂತ ಬಹಳ ದೊಡ್ಡ ಕೆಲಸ ಇದೆ. ಆದರೆ ಇದನ್ನು ನಾವು ಪ್ರಚಾರ ಮಾಡ್ತಾ ಇದ್ದೀವಿ, ಇದನ್ನು ನಾವು ಹೊರಗೆ ಹೇಳಲೇ ಇಲ್ಲ, ನಮ್ಮೊಳಗೆ ಇಟ್ಕೊಂಡ್ಬಿಟ್ವಿ. ಅದು ಯಾವ ರೀತಿಯಲ್ಲೂ ಸುತ್ತಂತರ ಕೆಲಸಕ್ಕಿಂತ ಕಡಿಮೆ ಅಲ್ಲ, ಬಹಳ ದೊಡ್ಡ ಕೆಲಸ. ಹೌದು, ಅದರಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳಾದ ವರ್ಷಗಳಾದರೂ ನಾನು ನಿಜವಾಗಲೇ ಚರ್ಚಿಸ್ತಾ ಇದ್ದೇನೆ, ನಾನು ಕಂಡುಕೊಂಡಂತಹ ಸಮಸ್ಯೆಗಳು. ಆದರೆ ಕೆಲಸದ ಮಹತ್ವವನ್ನು ನಾವು ಕಮ್ಮಿ ಮಾಡಲಿಕ್ಕಾಗುತ್ತಿಲ್ಲ. ಒಬ್ಬ ನಿಜವಾದ ಸಂಶೋಧಕನಿಂದ ಮಾತ್ರ ಅಂತಹ ಸಂಶೋಧನೆಗಳು ಹೊರಬರಲಿಕ್ಕೆ ಸಾಧ್ಯ ಇದೆ. ಒಬ್ಬ ರಾಬರ್ಟ್ ಗ್ರೇವ್ಸ್ ಅಂತ ಹೇಳಿ ಒಬ್ಬ ವಿಮರ್ಶಕ ಇಂಗ್ಲಿಷ್ನಲ್ಲಿ ಆಗಿರುತ್ತಾರೆ. ಅವನೊಂದು ಮಾತನ್ನು ಬರೀತಾರೆ, ಟು ಬಿ ಪೋಯೆಟ್ ಇಸ್ ಎ ಕಂಡೀಷನ್ ನಾಟ್ ಎ ಪ್ರೊಫೆಷನ್. ಒಂದು ಕವಿ ಆಗಬೇಕಾದ್ರೆ ಆ ಕವಿತ್ವ ಅನ್ನುವಂತಹದ್ದು ಅವನಲ್ಲಿ ಇರಬೇಕು. ಅದೊಂದು ಅವಸ್ಥೆ, ಅಲ್ಲ ಒಂದು ಸ್ಥಿತಿ, ಅದು ವೃತ್ತಿ ಅಲ್ಲ. ನಾನು ಹೇಳ್ತೇನೆ, ಇದೇ ಮಾತನ್ನು ನೀವು ಸಂಶೋಧಕರಿಗೂ ಅನ್ವಯಿಸಬೇಕು. ಟು ಬಿ ಎ ರಿಸರ್ಚರ್ ಇಸ್ ಎ ಕಂಡೀಷನ್. ಒಬ್ಬ ಸಂಶೋಧಕ ಅನ್ನುವಂಥದ್ದು ನಿಮ್ಮ ಆತ್ಮಗತವಾಗಿಬಿಡಬೇಕು, ಅದು ವೃತ್ತಿ ಅಲ್ಲ. ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಯಾಕೆ ಸಂಶೋಧನೆಗಳಾಗ್ತಾ ಇಲ್ಲ ಅಥವಾ ಸಂಶೋಧನೆಗಳಲ್ಲಿ ಅಷ್ಟು ತೂಕ ಇಲ್ಲ, ಅಷ್ಟು ಬೆಲೆ ಇಲ್ಲ ಅಂತ ಹೇಳಿದ್ರೆ ಅದನ್ನು ವೃತ್ತಿಯಾಗಿ ತೆಗೆದುಕೊಂಡಿರೋದೇ ಮುಖ್ಯವಾದ ಕಾರಣ. ವೃತ್ತಿ ಆಗಬಾರದು, ಅದು ಪ್ರವೃತ್ತಿ ಆಗಬೇಕು, ಅದು ನಮ್ಮ ಆತ್ಮಗತವಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಅಕ್ಕ ಮಹಾದೇವಿ ಹೇಳ್ತಾಳ, ಕೊಟ್ಟಣವ ಕುಟ್ಟಿದ ನುಚ್ಚು ತೌಡು ಕಾಣಿಗೋ ಇದ ಕುಟ್ಟಲೇಕೆ ಕುಸುಕಲೇಕೆ ಅಂತ. ಇವತ್ತಿನ ಸಂಶೋಧನೆಗಳು ಯಾಕೆ ನುಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ, ತೌಡಾಗ್ತಾ ಇದೆ ಅಂದ್ರೆ ಇದೇ ಕಾರಣ.
ನನ್ನ ಗುರುಗಳು ಹೇಳ್ತಾ ಇದ್ರು, ಎರಡು ಬಗೆಯ ಸಂಶೋಧಕರಿರ್ತಾರೆ. ಒಬ್ರು ನಂಬಿಕೆಗೆ ಬೆಲೆ ಕೊಡುವಂಥವ್ರು, ಇನ್ನೊಬ್ರು ಸತ್ಯಕ್ಕೆ ಬೆಲೆ ಕೊಡುವಂಥವ್ರು. ಅವ್ರು ನಿಮ್ಗೆ ಯಾವಾಗಲೂ ಹೇಳ್ತಾ ಇದ್ರು, ನಿನ್ನ ನಂಬಿಕೆ ಏನ್ ಬೇಕಾದ್ರೂ ಇರ್ಬೋದು, ನಿನ್ನ ನಂಬಿಕೆ ಏನ್ ಬೇಕಾದ್ರೂ ಇರ್ಬೋದು, ನಿನ್ನ ಧರ್ಮ ಏನ್ ಬೇಕಾದ್ರೂ. ಆದ್ರೆ ಒಬ್ಬ ಸಂಶೋಧಕನಾಗಿ ನೀವು ಕುಳಿತಾಗ ನೀನು ನಿನ್ನ ಧರ್ಮ, ನಿನ್ನ ನಂಬಿಕೆ, ನಿನ್ನ ವಿಶ್ವಾಸ, ನಿನ್ನ ಶ್ರದ್ಧೆ ಎಲ್ಲವನ್ನು ಮೀರಿದವನಾಗಿ ಕುಳಿತುಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ಸಂಶೋಧಕನಾಗಲಿಕ್ಕೆ ಸಾಧ್ಯವಾಗುತ್ತದೆ. ಆ ಸಂಶೋಧಕತ್ವದ ಗುಣಗಳನ್ನು ಆರಂಭದಲ್ಲಿ ಅಧ್ಯಯನ ಮಾಡುವುದು ಯಾವುದಾದ್ರೂ ಈ ಶಾಸ್ತ್ರಗಳಲ್ಲಿ ಶಿವಶರಣರ ಗ್ರಂಥ ಇರಬಹುದು. ಹಾಗೆ ಈ ಸಮಾಧಿ, ಬಲಿದಾನ ಈ ಗ್ರಂಥಗಳ ಬಗ್ಗೆ ನಮ್ಮ ಕಲಬುರ್ಗಿಯವರು ಬರೆದಂಥ ಗ್ರಂಥಗಳು ನನಗೆ ಬಹಳ ದೊಡ್ಡ ಮಾರ್ಗದರ್ಶಕ ಗ್ರಂಥಗಳಾಗ್ತವೆ. ನೋಡಿ, ಈ ಕರ್ನಾಟಕ ಇದೆಯಲ್ಲ, ಬಹಳ ವಿಶಿಷ್ಟವಾದ ನಾಡು. ನಾವು ಅಂತೇವೆ, ನಾನು ಇದು ನನ್ನ ರಾಜ್ಯ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಬಹು ಸಂಸ್ಕೃತಿಯನ್ನು ನಾವು ಕಾಣ್ತೇವೆ, ಬಹು ಧರ್ಮಗಳನ್ನು ನಾವು ಕಾಣ್ತೇವೆ. ಇಲ್ಲಿ ಬೌದ್ಧ ಧರ್ಮ ಇತ್ತು, ಇಲ್ಲಿ ಜೈನ ಧರ್ಮ ಇತ್ತು, ವೈದಿಕ ಧರ್ಮದ ಹಲವಾರು ಶಾಖೆಗಳಲ್ಲಿ ಇದ್ವು, ಶೈವ ಧರ್ಮದ ಹಲವಾರು ಶಾಖೆಗಳು, ಅದು ಕಾಳಾಮುಖ ಇರ್ಬೋದು, ಕಾಪಾಲಿಕ ಇರ್ಬೋದು, ಎಲ್ಲ ಪಂಥಗಳು, ಲಕುಲೀಶ್ವರ ಎಲ್ಲವೂ ಕೂಡ ಇಲ್ಲಿದ್ದು, ಪಾಶುಪತ ಇರ್ಬೋದು, ಎಲ್ಲವೂ ಇದ್ದು. ಹೀಗಾಗಿ ನೀವು ಕನ್ನಡ ನಾಡಿನಲ್ಲಿ ನಿಂತು ಕನ್ನಡ ನಾಡಿನ ಈ ಒಂದು ಸಂಸ್ಕೃತಿಯ ಬಗ್ಗೆ, ಸಾಹಿತ್ಯದ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಹೊರಡ್ತೀರಿ ಅಂತ ಅಂದ್ರೆ ನಿಮಗಿರಬೇಕಾದ ಮೊದಲ ಗುಣ ಯಾವುದು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಬಹುಶಾಸ್ತ್ರೀಯ ಜ್ಞಾನ, ಬಹುಭಾಷೀಯ ಜ್ಞಾನವೂ ಇರಬೇಕು, ಬಹುಶಾಸ್ತ್ರೀಯ ಜ್ಞಾನವೂ ಇರಬೇಕು. ಇವತ್ತಿನ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ಯಾವುದೋ ಒಂದು ವಿಷಯದಲ್ಲಿ ನಾನು ಪಾಂಡಿತ್ಯವನ್ನು ಗಳಿಸ್ಕೊಂಡು ನನಗೆಲ್ಲವೂ ಗೊತ್ತಿದೆ ಅಂತ ನಾನು ಸಂಶೋಧನೆಗೆ ಹೊರಟಾಗ ಸಮಸ್ಯೆಗಳಾಗ. ಇವತ್ತು ಅದಕ್ಕಾಗಿ ವಿಶ್ವವಿದ್ಯಾಲಯಗಳಲ್ಲಿ ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ಸ್ಟಡೀಸ್ ಅನ್ನ, ರಿಸರ್ಚ್ ಅನ್ನ ಇವತ್ತು ನಾವು ಪ್ರೋತ್ಸಾಹಿಸೋದನ್ನ ಕಾಣ್ತೇವೆ. ಹೀಗಾಗಿ ನಾವು ಹೇಳೋದು, ಬಹುಶಾಸ್ತ್ರೀಯ ಗ್ರಂಥಗಳನ್ನ ನಾವು ಇವತ್ತು ಅಧ್ಯಯನ ಮಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಕಲಬುರ್ಗಿಯವರು ಶಾಸನಗಳಲ್ಲಿ ಶಿವಶರಣರು ಅನ್ನೋ ಗ್ರಂಥದ ಒಂದು ಕಡೆ ಒಂದು ಮಾತನ್ನು ಬರೀತಾರೆ. ಏನು ಅಂತ ಹೇಳಿದ್ರೆ, ಸತ್ಯ, ಸಂಭಾವ್ಯ, ಊಹೆ, ಈ ಮೂರನ್ನ ಒಂದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಸೇರಿಸಿ ಚರಿತ್ರೆ ಬರೆಯಬೇಕಾಗಿ ಬಂದುದು ನಮ್ಮ ದುರ್ದೈವ. ಚರಿತ್ರೆಯಲ್ಲಿ ಮುಖ್ಯವಾಗಿರ್ಬೇಕಾದದ್ದು ಸತ್ಯ. ಆದ್ರೆ ನಮ್ಮ ಹಿಂದಿನವರು ಏನ್ ಮಾಡೋದ ಕತೆ ಅಂತ ಹೇಳಿದ್ರೆ, ಸಾಕಷ್ಟು ಆಧಾರಗಳಿಲ್ಲ, ಊಹೆಯನ್ನು ಅಥವಾ ಸಂಭಾವ್ಯವನ್ನು ನಾವು ಏನು ಹೈಪೋಥಿಸಿಸ್ ಅಂತ ಕರಿತೀವಲ್ಲ, ಆ ಹೈಪೋಥಿಸಿಸ್ ಅನ್ನು ಸೇರಿಸಿ ವಿಚಾರದಲ್ಲಿ ತಿಳ್ಕೊಳ್ಬೇಡಿ. ಎಲ್ಲ ಧರ್ಮಗಳ ವಿಚಾರದಲ್ಲೂ ಈ ಗೊಂದಲಗಳಾಗ್ತಾ ಇರೋ ಕಾರಣ ಏನು ಅಂತ ಹೇಳಿದ್ರೆ, ಚರಿತ್ರೆಯ ಸೂಕ್ತ ದಾಖಲೀಕರಣ ಆಗದೆ ಇರುವಂತಹದ್ದು, ಅಥವಾ ಊಹೆಯನ್ನೇ ಸತ್ಯ ಅಂತ ಬಂದಿರೋದು, ಅಥವಾ ಪುರಾಣವನ್ನೇ ಇತಿಹಾಸ ಅಂತ ತಿಳಿದುಕೊಂಡು ಬರೆದ ಒಂದು ಕಾರಣದಿಂದಲೇ ಇವತ್ತು ಧಾರ್ಮಿಕ ಗೊಂದಲಗಳಿರ್ಬೋದು, ಸಾಮಾಜಿಕ ಗೊಂದಲಗಳಾಗಿರ್ಬೋದು ಆಗ್ತಾ ಇರುವಂಥದ್ದು. ಹೀಗಾಗಿ ಒಬ್ಬ ಸಂಶೋಧಕನಿಗೆ ಬರಿಬೇಕಾದ್ರೆ ಮೈಯೆಲ್ಲ ಕಣ್ಣಾಗಿ ಬರಿಬೇಕು, ಬಹಳ ಎಚ್ಚರಿಕೆಯಾಗಿ ಬರಿಬೇಕು. ಒಬ್ಬ ಆ ಪೆನ್ನಿದೆಯಲ್ಲ, ಅದು ಬಹಳ ಶಕ್ತಿ ಇದೆ, ಆ ಲೇಖನಿಗೆ ತುಂಬಾ ದೊಡ್ಡ ಶಕ್ತಿ ಇದೆ. ನಾವು ಅದನ್ನ ಇವತ್ತಿನ ವಿದ್ವಾಂಸ ಬಿಟ್ಬಿಡಿ. ಸುಮ್ಮನೆ ಒಂದು ಉದಾಹರಣೆಯನ್ನ ಕೊಡ್ತೇನೆ. ಒಬ್ಬ ವಿಕೃತ ಮನಸ್ಸಿನ ಸಂಶೋಧಕ ಎಷ್ಟರ ಮಟ್ಟಿಗೆ ಒಂದು ದೇಶಕ್ಕೆ, ಒಂದು ಸಮಾಜಕ್ಕೆ ಕೆಟ್ಟದನ್ನು ಮಾಡಬಹುದು ಅಂದ್ರೆ, ಇವತ್ತಿನ ಪ್ರಶ್ನೆ ಬಿಟ್ಬಿಡಿ. ಮಧ್ಯಯುಗದಲ್ಲಿ ಯುರೋಪ್ನಲ್ಲಿ ಒಬ್ಬ ಹೆನ್ರಿಕ್ ಕ್ರೇಮರ್ ಅಂತ ಒಬ್ಬ ವಿದ್ವಾಂಸ, ಒಬ್ಬ ವಿಕೃತ ಸಂಶೋಧಕ ಇದ್ದ. ಅವನೊಂದು ಪುಸ್ತಕ ಬರ್ಬಿಡ್ತಾರೆ, ಹ್ಯಾಮರ್ ಆಫ್ ಪಿಕ್ಚರ್ಸ್ ಅಂತ ಹೇಳಿ, ಕೇಳಿರ್ಬೋದು ನೀವು, ಹ್ಯಾಮರ್ ಆಫ್ ಪಿಕ್ಚರ್ಸ್ ಅಂತ ಹೇಳಿ. ಅದರ ಮಧ್ಯಯುಗದಲ್ಲಿ ಅವನೇನ್ ಬರೀತಾನೆ ಅಂತ ಹೇಳಿದ್ರೆ, ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ, ಸೈತಾನ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಸ್ತ್ರೀಯರೆಲ್ಲಿದ್ದಾನೆ ಅಂತ ಬರ್ಬಿಡ್ತಾನೆ. ಅವನ ಬರೆದ ಪುಸ್ತಕದ ಪರಿಣಾಮ ಏನಾಯ್ತು ಗೊತ್ತಾ? ನೀವು ಊಹೆನೂ ಮಾಡ್ಲಿಕ್ಕೆ ಆಗಲ್ಲ, ಮೈ ಜುಮ್ಮನ್ ಅಂತ ಕೇಳಿದ್ರೆ, ಇಡೀ ಮಧ್ಯಯುಗದಲ್ಲಿ ಯುರೋಪ್ನಲ್ಲಿ ಲಕ್ಷಾಂತರ ಮಹಿಳೆಯರನ್ನ ಬೆಂಕಿಗೆ ಹಾಕಿ ಸುಟ್ಟಾಕ್ತಾರೆ. ಲಕ್ಷಾಂತರ ಮಹಿಳೆಯರು ಜೀವ ಕಳ್ಕೊಳ್ತಾರೆ ಒಬ್ಬ ಬರೆದ ಪುಸ್ತಕದ ಪರಿಣಾಮ. ಎಷ್ಟು ಕೆಲಸ ಆಗುತ್ತೆ. ಇವತ್ತು ಆಧುನಿಕ ಕಾಲದಲ್ಲೂ ಕೂಡ ವಿದ್ವಾಂಸರು ಅನಿಸ್ಕೊಂಡವರು ತುಂಬಾ ಮಂದಿ ಇಂತಹ ಬೆಂಕಿ ಹಚ್ಚುವ ಕೆಲಸ ಬಹಳ ನಡೀತಾನೆ ಇರ್ತದೆ. ನಾವು ಆ ಕೆಲಸಕ್ಕೆ ಹೋಗ್ಬಾರ್ದು. ಒಬ್ಬ ವಿದ್ವಾಂಸರಾದವ್ರು ಏನ್ ಮಾಡ್ಬೇಕು, ಒಬ್ಬ ಸಂಶೋಧಕನೇ ನಾನು ಮಾಡಬೇಕು ಅಂತ ಹೇಳಿದ್ರೆ, ಶುದ್ಧವಾದಂತಹ ಸತ್ಯದ ಪರವಾಗಿ ನಮ್ಮ ಕಲಬುರ್ಗಿಯವರು ಹೇಳ್ತಾರಲ್ಲ, ನಾನು ಯಾವತ್ತೂ ಸತ್ಯದ ಜೊತೆಗೆ ಸತ್ಯದ ಪರವಾಗಿ ನಾವು ನಿಲ್ಬೇಕು. ಇವತ್ತು ನನಗೆ ಕಂಡ ಸತ್ಯ, ನಾಳೆ ಬಹುಶಃ ಇವತ್ತು ಸುಳ್ಳಾಗಿ, ಇವತ್ತು ಸತ್ಯ ಇರೋದು ನಾಳೆ ನನಗೆ ಸುಳ್ಳಾಗಿ ಕಾಣ್ಬೋದು. ಆವಾಗ ನನ್ನ ನಿಲುವನ್ನು ನಾನು ಬದಲಾಯಿಸಿಕೊಳ್ಳಿಕ್ಕೆ ಸಿದ್ಧ ಇರಬೇಕು. ಇಲ್ಲ ಆಗಿದ್ರೆ ನಾನು ಸಂಶೋಧಕನಾಗಲಾರೆ. ಇವತ್ತೇನು ಅನ್ಕೊಂಡ್ಬಿಟ್ಟಿದ್ದೀವಿ, ಇವತ್ತು ಮಾತನಾಡಬಾರ್ದು, ಬಹಳ ಬೇಸರ ಆಗುತ್ತೆ.
ಬಹಳ ಸಂಶೋಧಕರ ಬರವಣಿಗೆಗಳು ಇವತ್ತು ನಾನು ಆ ಪದವನ್ನು ಬಳಸಬಾರ್ದು ಅಂತಿದ್ದೆ, ಅದು ಬರ್ತಾ ಇದೆ. ಇವತ್ತು ಹಿಂದೆ ಎಲ್ಲ ಪತ್ರಿಕೆಗಳಲ್ಲಿ ಪೀತ ಪತ್ರಿಕೆಗಳು ಅಂತ ಒಂದಿರ್ತಾ ಇದ್ದವು, ಹಾಗೆ ಇವತ್ತು ಪೀತ ಸಂಶೋಧನೆಗಳು ಶುರುವಾಗ್ತಾ ಇದೆ. ಇದನ್ನು ಪೀತ ಸಂಶೋಧನೆ ಅಂತ ಕರೆದ್ರೆ ತಪ್ಪಾಗಲ್ಲ ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ಆ ರೀತಿಯ ಬರವಣಿಗೆಗಳು ಅದು ಕೇವಲ ಅವರ ದೃಷ್ಟಿ. ನಾನು ಈಗ ರಾಜರ ಹತ್ರ ಮಾತಾಡ್ತಾ ಇದ್ದೇನೆ, ಕಲಬುರ್ಗಿಯವರಿಗೆ ನನ್ನಂತ ಸಂಪುಟ ನೋಡ್ಬಲ್ಲ, ಅವರ ಸಂಶೋಧನೆಯಲ್ಲಿ ಬಹುಶಃ 0.0001% ಅಷ್ಟು ಕೂಡ ನಾನು ಸಂಶೋಧನೆ ಮಾಡಿದ್ದೇ ಇರಬಹುದು. ಅಂತಹ ನಾನು ಕಲಬುರ್ಗಿಯವರನ್ನ ಖಂಡಿಸ್ಲಿಕ್ಕೆ ಕೊಟ್ಬಿಡ್ತೇನೆ. ಎಷ್ಟು ದಾಷ್ಟೇ ಇರಬೇಕು ನನಗೆ. ಬಹಳ ಆಶ್ಚರ್ಯ ಆಗುತ್ತೆ, ಎಲ್ಲಿಂದ ಸರ್ಕಾರ ಇಷ್ಟು ಧೈರ್ಯವನ್ನು ಅವರು. ಸಮಾಜ ಸೇವೆಯಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಇಲ್ಲಿಂದ ಎತ್ತೆ ಆ ಕಡೆಗೆ ಇಟ್ಟಿರೋದಿಲ್ಲ. ದೊಡ್ಡ ದೊಡ್ಡ ಸಮಾಜ ಸೇವೆಯನ್ನು ಮಾಡಿದಂತ ಪೂಜ್ಯರನ್ನೆಲ್ಲ ಖಂಡಿಸ್ತಾ ಇರ್ತಾರೆ. ಬಹಳ ಆಶ್ಚರ್ಯ ಆಗುತ್ತೆ, ಹೇಗೆ ಇಷ್ಟು ಧೈರ್ಯ ಇವನಿಗೆ ಬರುತ್ತೆ ಇದೆ. ಇದನ್ನಿರಬೇಕು. ಇದು ಸಮಾಜದ ಮೇಲೆ ಬಹಳ ದೊಡ್ಡ ಕೆಟ್ಟ ಪರಿಣಾಮವನ್ನು ತರ್ತಾ ಇದೆ. ಪ್ರಶ್ನೆ ಮಾಡೋದು ದೊಡ್ಡದಲ್ಲ, ಪ್ರಶ್ನೆ ಯಾರು ಬೇಕಾದ್ರೂ ಆಗ್ಬೋದು. ಹೇಳ್ತೇವೆ, ಸಂಶೋಧಕರ ಮೊದಲ ಗುಣ ಯಾವುದು ಅಂದ್ರೆ ಪ್ರಶ್ನೆ ಮಾಡುವಂತದ್ದು. ಆದ್ರೆ ಪ್ರಶ್ನೆ ಮಾಡಿಬಿಟ್ರೆ ಮುಗೀತಾ, ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ನೀವೇ ಮಾಡಬೇಕು, ಇನ್ಯಾರೋ ನಿಮ್ಗೆ ಉತ್ತರ ಕೊಡೋದಿಲ್ಲ. ಸಮಯ ಆಗಿದೆ. ಹಾಗೆ ಒಂದೇ ಒಂದು ಪ್ರಸಂಗವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ರಷ್ಯಾದಲ್ಲಿ ಬಹಳ ಪ್ರಿಯವಾದಂತಹ ಒಬ್ಬ ಕಥೆಗಾರ ಅಂದ್ರೆ ಇವಾನ್ ತೊರ್ಗದವರು ಅಂತ ಹೇಳಿ, ಬಹಳ ಸುಂದರವಾದ ಕಥೆಗಾರ. ಒಂದು ಚಿಕ್ಕ ಕಥೆ ಬರೀತಾರೆ, ಒಂದು ಒಳಪಟ್ಟ ಕಥೆ. ಒಂದು ಸಣ್ಣ ಗ್ರಾಮದಲ್ಲಿ ಒಬ್ಬ ಯುವಕ ಇರ್ತಾನಂತೆ. ಇಡೀ ಗ್ರಾಮದ ಎಲ್ಲರ ಜನರು ಅವರನ್ನು ಮೂರ್ಖ ಅಂತ ಬೈತಿರ್ತಾರೆ. ಅವನಿಗೇನು ಬರಲ್ಲ, ಬೆಲ್ಲ ಅಂತ ಇರ್ತಾರೆ. ಒಂದು ದಿನ ಆ ಗ್ರಾಮಕ್ಕೆ ಒಬ್ಬ ಯಾರೊಬ್ಬರು ಸನ್ಯಾಸಿಗಳು ಬರ್ತಾರಂತೆ. ಈ ಯುವಕ ಅವನ ಬಳಿಗೆ ಹೋಗ್ತಾನೆ. ಆ ಸನ್ಯಾಸಿ ಬಳಿಗೆ ಹೋಗಿ, ಸ್ವಾಮಿ ಎಲ್ಲರೂ ನನ್ನನ್ನು ಪೆದ್ದ ಅಂತಾನೆ, ದಯಮಾಡಿ ನನ್ನನ್ನು ಬುದ್ಧಿವಂತರನ್ನಾಗಿ ಮಾಡಿ ಅಂತ ಕೇಳ್ತಾವ. ಸ್ವಾಮಿಗಳು ಹೇಳ್ತಾರೆ, ಯಾರಪ್ಪ ಇವರು ಬುದ್ಧಿವಂತರನ್ನಾಗಿ ಹೇಗೆ ಮಾಡೋದು? ಅವ್ರು ಹೇಳ್ತಾರೆ, ಸರಿ ಒಂದು ಕೆಲಸ ಮಾಡೋಣ, ನಾಳೆಯಿಂದ ಯಾರೇ ಏನೇ ಹೇಳಿದ್ರು ನಿಮಗೆ ಅದಕ್ಕೆ ತಿರುಗಿ ಒಂದು ಪ್ರಶ್ನೆಯನ್ನು ಕೇಳಬೇಕು. ಇವತ್ತು ಫಂಕ್ಷನ್ ತುಂಬಾ ಚೆನ್ನಾಗಾಯ್ತು ಅಂತ ಯಾರು ಹೇಳಿದ್ರೆ, ಏನ್ ಚೆನ್ನಾಗಾಯ್ತು, 2 ಗಂಟೆ ಯಾರು ಮುಗಿಸ್ತಿಲ್ಲ ಅಂತ. ಊಟ ತುಂಬಾ ಚೆನ್ನಾಗಿತ್ತು ಅಂತ ಯಾರು ಹೇಳಿದ್ರೆ, ಏನ್ ಚೆನ್ನಾಗಿತ್ತು, ಉಪ್ಪಿನಕಾಯಿನೇ ಹಾಕ್ತಿಲ್ಲ ಅಂತ ಅನ್ಬೇಕು. ಅವರು ತುಂಬಾ ಒಳ್ಳೆಯವರು ಅಂತ ಹೇಳಿದ್ರೆ, ನಿನ್ಗೇನ್ ಗೊತ್ತು, ನನಗೆ ಗೊತ್ತಾ ಒಳ್ಳೆಯ ಹೀಗನ್ಬೇಕು. ಈಗಂತ ಹೋಗ್ಬಿಟ್ಟು ಒಂದು ವಾರ ಬಿಟ್ಟು ಬಾ, ಆನಂತರ ಹೇಳ್ತೀನಿ ಅಂತ ಹೇಳ್ತಾರೆ. ಇವ್ರು ಹೋಗಿ ಗ್ರಾಮದಲ್ಲಿ ಹೀಗೆ ನಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಎಲ್ಲದಕ್ಕೂ ಒಂದು ತಜ್ಜುರವಾದ ಮಾತನ್ನ ಆಡ್ಲಿಕ್ಕೆ ಶುರು ಮಾಡ್ತಾರೆ. ಜನ ಗಾಬರಿ ಆಗಲಿಕ್ಕೆ ಶುರು ಮಾಡ್ತಾರೆ. ಓಹೋ, ಇಲ್ಲ ಸ್ವಾಮಿಗಳ ಬಳಿಗೆ ಹೋಗಿದ್ದ ಕಾಳಿದಾಸನಿಗೆ ದೇವಿ ನಾಲಿಗೆ ಮೇಲೆ ಬರೆದು ಬುದ್ಧಿವಂತರನ್ನು ಮಾಡಿಬಿಟ್ಟು ಅಂತಾರೆ. ಹಾಗೆ ಎಲ್ಲೋ ಬಹುಶಃ ಇವರು ಜ್ಞಾನಿ ಆಗ್ಬಿಟ್ಟ ಏನೋ ಅಂತ ತಿಳಿದುಕೊಂಡು ಎಲ್ಲರೂ ಹೇಳಲಿಕ್ಕೆ ಶುರು ಮಾಡ್ತಾರೆ. ಒಬ್ಬ ಪಂಡಿತರಾಗುತ್ತಾ. ಇಡೀ ಊರವರು ಗೌರವ ಕೊಡ್ಲಿಕ್ಕೆ ಶುರು ಮಾಡಿರ್ತಾರೆ. ಒಂದು ವಾರ ಕಳೆದು ಸ್ವಾಮಿಗಳ ಬಳಿಗೆ ಬರ್ತಾರೆ. ವಾಪಸ್ ಬಂದು ಸ್ವಾಮಿಗಳು ಕೇಳ್ತಾರೆ, ಏನಪ್ಪ ಒಳ್ಳೇದಾಯ್ತಾ, ನೀನೀಗ ಬುದ್ಧಿವಂತ ಅನ್ಸ್ಕೊಂಡಾಗ ನಾನು ಹೇಳ್ಕೊಟ್ಟ ಉಪಾಯ ಕೆಲಸ ಮಾಡ್ತಾರೆ. ಅವನು ಹೇಳ್ತಾನೆ, ನೀವೇ ಉಪಾಯ ಹೇಳ್ಕೊಟ್ರಿ, ನನಗೆ ಗೊತ್ತಿತ್ತು. ಆ ಗುರುಗಳು ಹೇಳಂತೆ, ಈಗ ಇವತ್ತು ಸಂಶೋಧಕರಾದವರು ಹೀಗಾಗ್ಬಿಡ್ತಾ ಇದ್ದಾರೆ. ಒಂದು ಪ್ರಶ್ನೆಯನ್ನ ಇಟ್ಕೊಂಡು ಆ ಪ್ರಶ್ನೆಯನ್ನ ಕೇಳಿ ನಾನು ಆ ಪ್ರಶ್ನೆ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಅವ್ರು ಮಾಡೋದೇ ಇಲ್ಲ. ಪ್ರಶ್ನೆ ಕೇಳೋದ್ರಲ್ಲಿ ಬುದ್ಧಿವಂತ, ಉತ್ತರ ನಮಗ್ ಗೊತ್ತಿಲ್ಲ. ಈ ತರದ ಸಂಶೋಧಕರು ನೀವು ಆಗ್ಬೇಕು. ಈ ತರದ ನೀವು ಸಂಶೋಧಕರಾದ್ರೆ ಇದರಿಂದ ಯಾರಿಗೂ ಪ್ರಯೋಜನ ಇಲ್ಲ. ನಮ್ಮ ಗುರುಗಳು ಹೇಳ್ತಾ ಇದ್ದಾರೆ, ಒಬ್ಬ ಸಂಶೋಧಕ ಆಗಬೇಕು ಅಂತ ಹೇಳಿದ್ರೆ 7 ಗುಣಗಳಿರಬೇಕು ಅಂತ. ನನ್ನ ಗುರುಗಳು ಹೇಳಬೇಕು ಪಾಠ ನನಗೆ ಏನು ಅಂತ ಹೇಳಿದ್ರೆ, ಮೊದಲನೇದು ಪಂಡಿತ ಸಮದರ್ಶಿನ, ಎಲ್ಲವನ್ನೂ ಸಮಾನ. ಇವರು ಮೇಲು ಇದು ಕೀಳು, ಇದು ನನ್ನ ಧರ್ಮ ಆಗಿದೆ, ಇದು ನನ್ನ ಧರ್ಮ ಶ್ರೇಷ್ಠ, ಇನ್ನೊಂದು ಧರ್ಮ ಕೀಳು, ಹಾಗೆ ನೋಡಬಾರ್ದು. ಎಲ್ಲವನ್ನ ಸಮದರ್ಶಿತ್ವದಿಂದ ನೋಡಬೇಕು. 2ನೇ ಪೂರ್ವಾಗ್ರಹ ರಹಿತತೆ ಇರಬೇಕು. ಯಾವುದೋ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಹೊರಡ್ತೀನಿ, ಸಂಶೋಧನೆ ಮಾಡೋದಕ್ಕೆ ಮುನ್ನನೇ ಡಿಸೈಡ್ ಮಾಡ್ಕೊಂಡಿರ್ತೀವಿ, ಹೀಗೆ ಆ ಪೂರ್ವಾಗ್ರಹ ರಹಿತತೆ ಇರಬೇಕಾಗಿರುವ. 3ನೇದು ಹೊಸತನ್ನ ಸ್ವೀಕರಿಸುವಂತ ಮನಸ್ಥಿತಿ ಇರಬೇಕು. ಹೇಳಕ್ಕಲ್ಲ, ಇವತ್ತು ಸತ್ಯ ಇರ್ಬೋದು, ನಾಳೆ ಸುಳ್ಳಾಗ್ಬೋದು, ಸ್ವೀಕರಿಸುವ ಮನಸ್ಥಿತಿ ನಮಗಿರಬೇಕು. 4ನೇದು ನಿರಹಂಕಾರ, ಯಾವತ್ತೂ ಅಹಂಕಾರ ಪಡುವ ಸಂಶೋಧಕರಾದಂಥವ್ರು. 5ನೇದು ಎಲ್ಲ ಶಾಸ್ತ್ರಗಳ ಎಲ್ಲ ಸಿದ್ಧಾಂತಗಳ ನಯಗಳ ಬಹುಶಾಸ್ತ್ರೀಯ ಅಧ್ಯಯನ ಅನ್ನುವಂಥದ್ದು ಬಹಳ ಬೇಕು. 6ನೇದು ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ಹೇಳ್ಕೊಡ್ಬೇಕು.
ಆದರೆ ಇದು ಬಹಳ ಕಷ್ಟ. ನಮ್ಮ ಕಲಬುರ್ಗಿಯವರು ಸಹ ಹಾಗೆ ಮಾತಾಡ್ತಾ ಇದ್ರು, ಹೇಗಿದೆಯೋ ಹಾಗೆ ಹೇಳ್ಬಿಟ್ರೆ ಇವತ್ತಿನ ಜನಕ್ಕೆ ತಗೊಳಕ್ಕಾಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಆದರೆ ಸಂಶೋಧಕ ಹೇಳಬೇಕು ಸತ್ಯ. ಅಪ್ರಿಯಾತ್ ಸತ್ಯಂ ಅಪ್ರಿಯಂ ಅಂತ ಹೇಳ್ತಾರೆ. ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ ಅಂತ, ಆದರೆ ಹೇಳಬೇಕು ಅನಿವಾರ್ಯ. ಸಂಶೋಧಕನ ಗುಣಗಳೆಲ್ಲ ಒಂದು ಕಡೆಯನ್ನಾಗಿ ಗುರುಗಳು ಹೇಳ್ತಾ ಇದ್ರು, ಸಂಶೋಧಕನಾದವನು ಸತ್ಯದಿಂದ ಸತ್ಯದ ಕಡೆಗೆ ಹೋಗಬೇಕು. ಕತ್ತಲೆಯಿಂದ ಬೆಳಕಿಗೆ ಹೋಗೋದಲ್ಲ, ಬೆಳಕಿನಿಂದ ಬೆಳಕಿಗೆ, ಸತ್ಯದಿಂದ ಸತ್ಯದ ಕಡೆಗೆ ಹೋಗಬೇಕು. ಈ 7 ಗುಣಗಳನ್ನು ಯಾರು ಅಳವಡಿಸ್ಕೊಳ್ತಾನೋ ಅವರು ಮಾತ್ರ ನಿಜವಾದ ಸಂಶೋಧಕನಾಗಲಿಕ್ಕೆ ಸಾಧ್ಯ. ಆ 7 ಗುಣಗಳನ್ನು ನಾವು ಡಾಕ್ಟರ್ ಎಂ ಕಲಬುರ್ಗಿಯವರ ಜೀವನದಲ್ಲಿ ಕಾಣ್ತೇವೆ. ಅಂಥ ಮಹನೀಯರ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು 4 ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಕೇಳುವಂಥ ನಿಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯ